ಇಗ್ನೈಟ್ ಮಾಹಿತಿಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಹೇಗೆ ನಿಮ್ಮ ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರವನ್ನು ಆನ್ಲೈನ್ ಥ್ರೂ ಕರೆಕ್ಷನ್ ಮಾಡುವುದು ಮತ್ತು ಅದು ಹೇಗೆ ಸಬ್ಮಿಟ್ ಮಾಡುವುದು ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇದಕ್ಕಾಗಿ ನೀವು ನಿಮ್ಮ ಒಂದು ಕ್ರೋಮ್ ಬ್ರೌಸರ್ ಅಥವಾ ಗೂಗಲ್ ಬ್ರೌಸರ್ ಅಲ್ಲಿ ನಾಡ ಕಚೇರಿ ಅಂತೇಳಿ ಟೈಪ್ ಮಾಡಬೇಕು. ಸೊ ನಾಡ ಕಚೇರಿ ಅಂತೇಳಿ ಟೈಪ್ ಮಾಡಾದ್ಮೇಲೆ ಸರ್ಚ್ ಅಂತ ಕ್ಲಿಕ್ ಮಾಡಿ. ಸರ್ಚ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ನಾಡ ಕಚೇರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಆನ್ಲೈನ್ ಅಪ್ಲಿಕೇಶನ್ ಅಂತ ಕಾಣುತ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದಕ್ಕೂ ಮುಂಚೆ ಯಾವ ಯಾವ ಡಾಕ್ಯುಮೆಂಟ್ಗಳು ರಿಕ್ವೈರ್ಡ್, ಸೊ ನೀವು ಈಗ ಏನೇ ತರ ಕರೆಕ್ಷನ್ ಮಾಡೋದಾದ್ರು ಅಥವಾ ಅಪ್ಲೈ ಮಾಡೋದಾದ್ರು ಯಾವ ಯಾವ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಆಗಿದೆ ಅಂತ ಹೇಳಿ ನೋಡೋಣ. ಇಲ್ಲಿ ಡಾಕ್ಯುಮೆಂಟ್ ರಿಕ್ವೈರ್ಡ್ ಫಾರ್ ಆನ್ಲೈನ್ ಅಪ್ಲಿಕೇಶನ್, ಇದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅವರೇ ಕೊಟ್ಟಿರುವಂತದ್ದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಯಾವ್ದಾದ್ರು ಬೇಕು ಅಂತೇಳಿ ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರ ಅಂತ ಕಾಣುತ್ತಲ್ಲ. ಸೊ ಇದರಲ್ಲಿ ದಾಖಲೆಗಳು ಯಾವ್ದಾವ್ದು ಬೇಕು? ಪಡಿತರ ಚೀಟಿ ಅಥವಾ ಮತದಾರರ ಗುರುತಿನ ಚೀಟಿ ಅಥವಾ ಆಧಾರ್ ಕಾರ್ಡ್ ಇದಿರಬೇಕು. ಆಮೇಲೆ ಶಾಲಾ ವರ್ಗಾವಣೆ ಪತ್ರ ಇರಬೇಕು. ಮತ್ತೆ ಐಚ್ಛಿಕವಾಗಿ ಇದ್ರ ಒಟ್ಟಿಗೆ ಕುಟುಂಬ ಇತರೆ ಸದಸ್ಯರು ಎಂದು ಗುರುತಿಸಲು ಇತ್ತೀಚಿನ ಪಡಿತರ ಚೀಟಿ ಅಥವಾ ಮತದಾರ ಚೀಟಿ, ಗ್ರಾಮ ಲೆಕ್ಕಗಳಿಂದ ಪಡೆದ ವಂಶವೃಕ್ಷ. ಸೊ ಮೂರಲ್ಲಿ ಯಾವ್ದಿದ್ರು ಆಗುತ್ತೆ. ಸೊ ವೇತನ ಸ್ಲಿಪ್ ಅಥವಾ ಆದಾಯ ತೆರಿಗೆ ಪಾವತಿ. ಸೊ ಆದಾಯ ದೃಢೀಕರಣ ಪತ್ರಕ್ಕಾಗಿ ಈ ಒಂದು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ. ಸೊ ಕಾರ್ಯವಿಧಾನ ಹೆಂಗಿರುತ್ತೆ? ಸೊ ನೀವು ಮೇಲ್ಕಂಡ ದಾಖಲೆಗಳನ್ನು ನೀವು ಆನ್ಲೈನ್ ಥ್ರೂ ಅಪ್ಲೈ ಮಾಡಬೇಕು. ಸೊ ಆನ್ಲೈನ್ ಥ್ರೂ ಅಪ್ಲೈ ಮಾಡ್ಕೊಳ್ಳಿ, ನಿಮಗೆ ಒಂದು ಅಕ್ನಾಲೇಜ್ಮೆಂಟ್ ಫಾರ್ಮ್ ಸಿಗುತ್ತೆ. ಓಕೆನಾ? ನೀವು ಅಪ್ಲೈ ಮಾಡಾದ್ಮೇಲೆ ಅಕ್ನಾಲೇಜ್ಮೆಂಟ್ ಫಾರ್ಮ್ ಸಿಗುತ್ತೆ. ಸೊ ಅಕ್ನಾಲೇಜ್ಮೆಂಟ್ ಫಾರ್ಮ್ ನಿಮ್ಮ ಗ್ರಾಮ ಲೆಕ್ಕಿಗರು ಇರ್ತಾರಲ್ಲ, ಸೊ ಅವರ ಹತ್ರ ಹೋಗಿ ನೀವು ಅದನ್ನ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಾದ್ಮೇಲೆ ಅವ್ರೇನ್ ಮಾಡ್ತಾರೆ, ಪರಿಶೀಲನೆ ಮಾಡ್ತಾರೆ, ಎಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತೇಳಿ. ಪರಿಶೀಲನೆ ಮಾಡಿ ಅವ್ರು ಏನ್ ಮಾಡ್ತಾರೆ, ಕಂದಾಯ ನಿರೀಕ್ಷಕರಿಗೆ ಅವರು ಸಬ್ಮಿಟ್ ಮಾಡ್ತಾರೆ. ಸೊ ಕಂದಾಯ ನಿರೀಕ್ಷಕರು ಅದನ್ನು ಇನ್ನೊಂದ್ಸತಿ ಪರಿಶೀಲನೆ ಮಾಡಿ ಅನುಮೋದನೆ ನೀಡಿ ನಿಮಗೆ ಆ ಒರಿಜಿನಲ್ ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರವನ್ನು ವಿತರಣೆ ಮಾಡ್ತಾರೆ. ಇದಾಗಿತ್ತು ಪ್ರೋಸೆಸ್ ಮತ್ತೆ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕಂತೇಳಿ. ನೆಕ್ಸ್ಟ್ ಬಂದ್ಬಿಟ್ಟು ಹೇಗೆ ಅಪ್ಲೈ ಮಾಡುವುದು ಅಂತ ನೋಡೋಣ. ಸೊ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಕಂಡು ನಾಡ ಕಚೇರಿ ಅಂತೇಳಿ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಕಂಡು ಅದಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೈ ಆನ್ಲೈನ್ ಅಂತ ಕಂಡು ಸೊ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈಗ ಮೊಬೈಲ್ ಸಂಖ್ಯೆ ಅಂತ ಕಾಣುತ್ತೆ. ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನು ಟೈಪ್ ಮಾಡಿ. ಸೊ ನಿಮ್ಮ ಮೊಬೈಲ್ ನಂಬರ್ ಟೈಪ್ ಮಾಡಿದ ಮೇಲೆ OTP ಪಡೆಯಿರಿ ಅಂತ ಕಾಣುತ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಸೊ ಅದನ್ನು ಯಥಾವತ್ತಾಗಿ ಅಲ್ಲೇ ಟೈಪ್ ಮಾಡಿ. ಸೊ ಟೈಪ್ ಮಾಡಾದ್ಮೇಲೆ ಮೇಲೆ ಕಾಣ್ತಿರುವಂತ ಕ್ಯಾಪ್ಚಾವನ್ನು ಯಥಾ ಪ್ರಕಾರದಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಕೆಲವು ಟೈಮ್ ಕ್ಯಾಪ್ಚಾ ಕ್ಲಿಯರ್ ಆಗಿ ಕಾಣಲ್ಲ, ಅವಾಗ ಏನ್ ಮಾಡಬೇಕು, ಇಲ್ಲಿ ಈ ಸೈನ್ ಮೇಲೆ ಕ್ಲಿಕ್ ಮಾಡಿದಾಗ ಬೇರೆ ಕ್ಯಾಪ್ಚಾ ಸಿಗುತ್ತೆ. ಸೊ ಲಾಗಿನ್ ಅಂತ ಹೇಳಿ ಕ್ಲಿಕ್ ಮಾಡಿ. ಸೊ ಲಾಗಿನ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ಹೊಸ ವಿನಂತಿ ಅಂತ ಕಾಣುತ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಜಾತಿ ಪ್ರಮಾಣ ಪತ್ರ ಅಂತ ಕಾಣ್ತೊಡಿ, ಜಾತಿ ಪ್ರಮಾಣ ಪತ್ರ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮುಂದುವರಿಸಿ ಅಂತ ಕಾಣ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಆಧಾರ್ ಅಥೆಂಟಿಕೇಶನ್ಗೆ ಆಧಾರಿಗೆ ರೀಡೈರೆಕ್ಟ್ ಆಗುತ್ತೆ, ಆಧಾರ್ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ. ಸೊ ಓಕೆ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಆಧಾರ್ ಸಂಖ್ಯೆಯನ್ನು ಟೈಪ್ ಮಾಡಬೇಕಾಗುತ್ತದೆ. ಸೊ ನಿಮ್ಮ ಆಧಾರ್ ಸಂಖ್ಯೆಯನ್ನು ಟೈಪ್ ಮಾಡಿದ ತಕ್ಷಣ ಈ ಒಂದು ಬಾಕ್ಸ್ಗೆ ಟಿಕ್ ಮಾರ್ಕ್ ಹಾಕಿ. ನೆಕ್ಸ್ಟ್ ಇಲ್ಲಿ OTP ಅಂತ ಕಾಣ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. OTP ಪಡೆಯಿರಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಮೊಬೈಲಿಗೆ ಒಂದು OTP ಬಂದಿರುತ್ತೆ, ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಯಾವ ಮೊಬೈಲ್ ಸಂಖ್ಯೆ ಕೊಟ್ಟಿರ್ತಾರೋ ಆ ಮೊಬೈಲ್ ಸಂಖ್ಯೆಗೆ ಒಂದು OTP ಬಂದಿರುತ್ತೆ. ಆ OTP ಅನ್ನು ಅಲ್ಲಿ ಯಥಾ ಪ್ರಕಾರ ಟೈಪ್ ಮಾಡಿ. ಸೊ ಟೈಪ್ ಮಾಡಿದ ತಕ್ಷಣ ಸಲ್ಲಿಸಿ, ಸಬ್ಮಿಟ್ ಅಂತ ಇರ್ತದೆ, ಕ್ಲಿಕ್ ಮಾಡಿ. ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ಈ ತರ ಒಂದು ಜಾತಿ ಪ್ರಮಾಣ ಪತ್ರ ಅಂತ ಕಂಡುಕೊಂಡಿಲ್ಲಿ, ಜಾತಿ ಪ್ರಮಾಣ ಪತ್ರ. ಸೊ ಈ ತರ ಒಂದು ನಿಮಗೆ ಈಗ ಇರುವಂತಹ, ಅಂದ್ರೆ ಈಗ ಪ್ರಸ್ತುತವಾಗಿ ಯಾವ ನಿಮ್ಮ ಹತ್ರ ಜಾತಿ ಪ್ರಮಾಣ ಪತ್ರ ಇರುತ್ತೋ ಸೊ ಅದು ತೋರಿಸುತ್ತೆ. ಸೊ ನೀವು ಇಲ್ಲಿ ಪೂರ್ವ ವೀಕ್ಷಣೆ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ.
ಸೊ ಇಲ್ಲಿ ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರ ಕ್ಲಿಯರ್ ಆಗಿ ತೋರಿಸುಂಟು. ಸೊ ಇಲ್ಲಿ ನಿರ್ಗಮನ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ತಿದ್ದುಪಡಿ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ತಿದ್ದುಪಡಿ ಬೇಕು ಅಂತೇಳಿ ಕ್ಲಿಕ್ ಉಂಟಲ್ಲ, ಸೊ ಅದು ಎಲ್ಲಿ ಇರುತ್ತೆ ಅಂತ ನೋಡಿದ್ರೆ, ಸೊ ಇಲ್ಲಿ ನಿಮ್ಮ ಪ್ರಸ್ತುತ ಯಾವ ಒಂದು ಜಾತಿ ಪ್ರಮಾಣ ಪತ್ರ ಇರುತ್ತೋ ಅದು ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ಅಫಿಷಿಯಲ್ ಆಗಿ ತೋರಿಸುತ್ತೆ. ಓಕೆನಾ. ನೆಕ್ಸ್ಟ್ ಇಲ್ಲಿ ತಿದ್ದುಪಡಿ ಬೇಕು ಅಂತೇಳಿ ಉಂಟಲ್ಲ, ಕೆಳಗೆ ಸ್ಕ್ರೋಲ್ ಮಾಡಿದ್ರೆ ಕೆಳಗೆ ಕಾಣಿಸುತ್ತೆ. ಸೊ ಇದರಲ್ಲಿ ನಿಮಗೆ ಯಾವ ಬದಲಾವಣೆ ಬೇಕು, ಹೆಸರು ಬದಲಾವಣೆ ಬೇಕಾ, ಅಥವಾ ಜಾತಿ ಬದಲಾವಣೆ ಬೇಕಾ, ಅಥವಾ ಆದಾಯ ಬದಲಾವಣೆ ಬೇಕಾ, ಅಥವಾ ವಿಳಾಸ ಬದಲಾವಣೆ ಬೇಕಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಲ್ಲಿಸಿ ಅಂತಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ ಸ್ನೇಹಿತರೆ. ಮತ್ತೊಂದು ಏನಂತ ಹೇಳಿದ್ರೆ, ಹೆಸರು ಬದಲಾವಣೆ, ಜಾತಿ ಬದಲಾವಣೆ, ಆದಾಯ ಬದಲಾವಣೆ ಅಥವಾ ವಿಳಾಸ ಬದಲಾವಣೆ, ಅದಕ್ಕೆ ನೀವು ಆ ಒಂದು ಬದಲಾವಣೆಗೆ ತಕ್ಕಂತೆ ಒಂದು ಡಾಕ್ಯುಮೆಂಟ್ಸ್ ಪ್ರೊವೈಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಹೆಸರು ಬದಲಾವಣೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಅಥವಾ ಟಿ ಸಿ ಅಲ್ಲಿ ಹೆಂಗಿರುತ್ತೋ ಅದೇ ತರ ಕೊಡ್ಬೇಕಾಗುತ್ತೆ. ಆದಾಯ ಬದಲಾವಣೆಗೆ ನಿಮ್ಮ ಒಂದು ಸ್ಲಿಪ್ಗಳು, ಯಾವುದು ಸ್ಯಾಲರಿ ಸ್ಲಿಪ್ ಎಲ್ಲ ಕೊಡ್ಬೇಕಾಗುತ್ತೆ. ವಿಳಾಸ ಬದಲಾವಣೆ ನಿಮ್ಮ ಆಧಾರ್ ಕಾರ್ಡ್ ಕೊಡ್ಬೇಕಾಗುತ್ತೆ. ಈ ತರ ಇರುತ್ತೆ ಸ್ನೇಹಿತರೆ. ಮತ್ತೆ ಇಲ್ಲಿ ಆದಾಯ ಬದಲಾವಣೆ ಹೆಂಗ್ ಬಂತು, ನಾನು ಜಾತಿಯ ಪ್ರಮಾಣ ಪತ್ರ ಕೊಟ್ಟಿರ್ಬೇಕಾರೆ ಅಂತ ಹೇಳಿದ್ರೆ, ಯಾರ ಹತ್ರ ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರ ಒಟ್ಟಿಗಿರುತ್ತೋ ಸೊ ಅವರಿಗೆ ಈ ತರ ಒಂದು ಓಪನ್ ಅಪ್ ಆಗುತ್ತೆ. ಅದೇ ನೀವು ಜಾತಿ ಪ್ರಮಾಣ ಪತ್ರ ಬೇರೆ ಮಾಡಿಸಿದಿರಾ, ಆದಾಯ ಪ್ರಮಾಣ ಪತ್ರ ಬೇರೆ ಮಾಡಿಸಿದ್ರೆ ಅಂತ ಹೇಳಿದ್ರೆ, ಇಲ್ಲಿ ಬಂದ್ಬಿಟ್ಟು ಆ ಒಂದು ಡಾಕ್ಯುಮೆಂಟ್ಸ್ಗೆ ಸಂಬಂಧಪಟ್ಟ ಒಂದು ಆಪ್ಷನ್ಗಳು ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಜಾತಿ ಪ್ರಮಾಣ ಪತ್ರ ಬರೀ ಸಪರೇಟ್ ಆಗಿದ್ರೆ ಅವರಿಗೆ ಹೆಸರು ಬದಲಾವಣೆ ಇರುತ್ತೆ, ಜಾತಿ ಬದಲಾವಣೆ ಇರುತ್ತೆ. ನೀವು ಆದಾಯ ಪ್ರಮಾಣ ಪತ್ರ ಬೇರೆ ಇದ್ರೆ ಅವರಿಗೆ ಆದಾಯ ಬದಲಾವಣೆ, ವಿಳಾಸ ಬದಲಾವಣೆ, ಸೊ ಈ ಒಂದು ಆಪ್ಷನ್ಗಳು ಓಪನ್ ಅಪ್ ಆಗುತ್ತೆ. ಓಕೆನಾ. ಈ ತರ ಇರುತ್ತೆ. ಸೊ ನೀವು ಇಲ್ಲಿ ಸಲ್ಲಿಸಿ ಅಂತ ಕ್ಲಿಕ್ ಮಾಡಿಕೊಳ್ಳೆ ನಿಮಗೆ ನಿಮ್ಮ ಒಂದು ಏನು ಯಾವ ಒಂದು ಹೆಸರು ಬದಲಾವಣೆ ಮಾಡಬೇಕು ಅಥವಾ ವಿಳಾಸ ಬದಲಾವಣೆ ಮಾಡಬೇಕು ಅದನ್ನ ಟೈಪ್ ಮಾಡಬೇಕಾಗುತ್ತೆ. ಸೊ ಅದನ್ನ ಟೈಪ್ ಮಾಡಿ, ಅದಾದ್ಮೇಲೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಿ, ಆಮೇಲೆ ಪೇಮೆಂಟ್ ಆಪ್ಷನ್ ಓಪನ್ ಆಗುತ್ತೆ. ಆ ಪೇಮೆಂಟ್ ಎಷ್ಟಿದೆಯೋ ಪೇ ಮಾಡಿ, ನಂತರ ಅಕ್ಲೋಸ್ಮೆಂಟ್ ಫಾರಂ ಓಪನ್ ಅಪ್ ಆಗುತ್ತೆ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಬೇಕು. ಡೌನ್ಲೋಡ್ ಮಾಡಿ ಎಲ್ಲಾ ರಿಕ್ವೈರ್ಡ್ ಡಾಕ್ಯುಮೆಂಟ್ ತಗೊಂಡೋಗಿ ನಿಮ್ಮ ಒಂದು ಗ್ರಾಮ ಲೆಕ್ಕಿಗರಿಗೆ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸಬ್ಮಿಟ್ ಮಾಡಿ ಅವರು ಎಲ್ಲಾ ಪರಿಶೀಲನೆ ಮಾಡಿ ಅವರು ಬಂದ್ಬಿಟ್ಟು ಕಂದಾಯ ನಿರೀಕ್ಷಕರಿಗೆ ಅದನ್ನು ಸಬ್ಮಿಟ್ ಮಾಡ್ತಾರೆ. ಸೊ ಆ ಸಬ್ಮಿಟ್ ಮಾಡಿ ಅವರು ಎಲ್ಲಾ ಪರಿಶೀಲನೆ ಮಾಡಿ ನೆಕ್ಸ್ಟ್ ನಿಮಗೆ ಒರಿಜಿನಲ್ ಡಾಕ್ಯುಮೆಂಟ್ ಅನ್ನು ಪ್ರೊವೈಡ್ ಮಾಡ್ತಾರೆ ಸ್ನೇಹಿತರೆ. ಇಷ್ಟೇ ಪ್ರೋಸೆಸ್. ಸೊ ಇದರಲ್ಲಿ ಯಾವುದೇ ತರಹದ ಪ್ರೋಸೆಸ್ಗಳಿಲ್ಲ, ಇಷ್ಟೇ ತರಹದ ಪ್ರೋಸೆಸ್ ಆಗಿದೆ ಸ್ನೇಹಿತರೆ. ಮತ್ತೆ ಅದಾದ್ಮೇಲೆ ಯಾವ ಡಾಕ್ಯುಮೆಂಟ್ಗಳು ಬೇಕಂತೇಳಿ ನಾನು ಕರೆಕ್ಟಾಗಿ ತೋರಿಸ್ಕೊಡ್ತೀನಿ. ಸೊ ಆ ಡಾಕ್ಯುಮೆಂಟ್ಗಳು ಇದ್ರೆ ಸಾಕು. ಮತ್ತೆ ಯಾವ ಆಪ್ಷನ್ ಬದಲಾವಣೆ, ಹೆಸರು ಬದಲಾವಣೆಯ, ಜಾತಿ ಬದಲಾವಣೆಯ, ಆದಾಯ ಬದಲಾವಣೆಯ ಅಥವಾ ವಿಳಾಸ ಬದಲಾವಣೆಯ ಅಂತ ಹೇಳಿದ್ರೆ ಆ ಒಂದು ಬದಲಾವಣೆಗೆ ತಕ್ಕಂತೆ ಇರುವಂತಹ ಡಾಕ್ಯುಮೆಂಟ್ಸ್ಗಳು ನೀವು ಪ್ರೊವೈಡ್ ಮಾಡಿದ್ರೆ ಬೇಗನೆ ಒಂದು ಚೇಂಜಸ್ಗಳು ಬೇಗನೆ ಅಥವಾ ಅಪ್ಡೇಟ್ ನಿಮ್ಮ ಒಂದು ಡಾಕ್ಯುಮೆಂಟ್ಗೆ ಬೇಗನೆ ಆಗುತ್ತೆ ಸ್ನೇಹಿತರೆ. ಇದಾಗಿತ್ತು ಹೇಗೆ ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರವನ್ನು ಬದಲಾವಣೆ ಮಾಡುವುದು ಎಂದು ಸ್ನೇಹಿತರೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.